ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದಂತಹ ಕಾಲ್ತುಳಿತ ಘಟನೆಯಿಂದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಗ್ರಹಣ ಬಡಿದಿತ್ತು. ಸದ್ಯಕ್ಕೆ ಆ ಗ್ರಹಣ ಈಗ ಮುಗಿದಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯ ಆಯೋಜನೆಗೊಂಡಿದೆ. ಅದರಲ್ಲೂ ಸಹ ಆರ್ಸಿಬಿ ಪಂದ್ಯಗಳು ಸುಮಾರು 5 ಪಂದ್ಯಗಳು ಇಲ್ಲಿ ನಡೀತಿದೆ. ಜೊತೆಗೆ ಉದ್ಘಾಟನಾ ಪಂದ್ಯ ಮತ್ತು ಫೈನಲ್ ಪಂದ್ಯವೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಲು ತೀರ್ಮಾನವಾಗಿದೆ. ಆದರೆ ಈ ಒಂದು ಘಟನೆಯ ನಂತರ ತನಿಖೆಗೆ ನೇಮಿಸಿದಂತಹ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದ ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನೇಕ ಬದಲಾವಣೆಗಳಿಗೆ ಶಿಫಾರಸನ್ನ ಮಾಡಿತ್ತು. ಅದರಲ್ಲಿ ಗೇಟ್ಗಳ ಅಗಲೀಕರಣವೂ ಕೂಡ ಒಂದು. ಸದ್ಯಕ್ಕೆ ಆ ಗೇಟ್ಗಳ ಅಗಲೀಕರಣ ಕಾಮಗಾರಿ ಈಗ ಸ್ಟೇಡಿಯಂನ ಸುತ್ತ ನಡೀತಾ ಇರುವಂತದ್ದು. ಸುಮಾರು 21 ಗೇಟ್ಗಳಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನೇಕ ಗೇಟ್ಗಳು ಚಿಕ್ಕದಾಗಿದ್ವು. ಈ ಚಿಕ್ಕ ಗೇಟ್ಗಳಲ್ಲಿ ಜನರು ನುಗ್ಗಲು ಸಹ ಕಷ್ಟವಾಗ್ತಿತ್ತು. ಹೀಗಾಗಿ ಅದನ್ನ ಬದಲಾವಣೆ ಮಾಡಬೇಕು, ಜನಸಂದಣಿ ಉಂಟಾಗಬಾರದು ಅಂತ ಹೇಳಿ ಕೆಲವು ಬದಲಾವಣೆಗೆ ಸಮಿತಿ ಸೂಚನೆ ನೀಡಿತ್ತು. ಅದರಂತೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುಮಾರು 8 ಗೇಟ್ಗಳಲ್ಲಿ ಈಗ ಅಗಲೀಕರಣ ಕಾಮಗಾರಿ ನಡೀತಾ ಇರುವಂತದ್ದು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಗೇಟ್ ನಂಬರ್ 9. ಈ ಗೇಟ್ ನಂಬರ್ 9 ನಲ್ಲಿ ಕೆಲವು ದಿನಗಳಿಂದ ಗೇಟ್ ಅನ್ನ ಅಗಲೀಕರಣ ಮಾಡುವಂತಹ ಒಂದು ಕಾಮಗಾರಿ ನಡೀತಾ ಇರುವಂತದ್ದು. ಅಂದ್ರೆ ಈ ತಿಂಗಳು ಮಾರ್ಚ್ 15 ಒಳಗೆ ಎಲ್ಲಾ ಕಾಮಗಾರಿಗಳನ್ನು ಸಹ ಮುಗಿಸಿ ಏನು ಕಾಮಗಾರಿಗಳು ನಡೆದಿದೆ ಅದನ್ನ ಆ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸಲ್ಲಿಸಬೇಕಾಗಿದೆ. ಹೀಗಾಗಿ ಕಾಮಗಾರಿ ಸಹ ಚುರುಕುಗೊಂಡಿರುವಂತದ್ದು. ಇದೇ ರೀತಿಯಾಗಿ ಸುಮಾರು 8 ಗೇಟ್ಗಳು ಏನು ಚಿಕ್ಕದಾಗಿದ್ವು ಎಲ್ಲವನ್ನು ಸಹ ಅಗಲೀಕರಣ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಯಾಕಂದ್ರೆ ಜನಸಂದಣಿ ಉಂಟಾದ ಸಂದರ್ಭದಲ್ಲಿ ಗೇಟ್ಗಳಲ್ಲಿ ಜನ ಹೋಗಲು ಕಷ್ಟ ಆಗುತ್ತೆ. ಇದರಿಂದಾಗಿ ಕೆಲವು ದುರ್ಘಟನೆಗಳು ಸಂಭವಿಸಬಹುದು, ಅಂದ್ರೆ ಕಾಲ್ತುಳಿದಂತಹ ಘಟನೆಗಳು ಸಂಭವಿಸಬಹುದು. ಹೀಗಾಗಿ ಈ ರೀತಿಯಂತಹ ಅಗಲೀಕರಣವನ್ನ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಪಕ್ಕದಲ್ಲಿ ಈಗ ಗೇಟ್ ನಂಬರ್ 9 ಕಾಮಗಾರಿ ನಡೀತಾ ಇದೆ. ಆದ್ರೆ ಗೇಟ್ ನಂಬರ್ 8 ಅಲ್ಲಿ ನಡೀತಾ ಇಲ್ಲ. ಯಾಕಂತ ಹೇಳಿದ್ರೆ ಗೇಟ್ ನಂಬರ್ 8 ಸ್ವಲ್ಪ ಅಗಲವಾಗಿರೋದ್ರಿಂದ ಅದು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಹೀಗಾಗಿ ಅದನ್ನು ಸಹ ರಿಪೇರಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಗೇಟ್ ನಂಬರ್ 7 ಆಗಿರ್ಬೋದು, ಗೇಟ್ ನಂಬರ್ 6 ಆಗಿರ್ಬೋದು, ಇದೇ ರೀತಿ ಸುಮಾರು 8 ಗೇಟ್ಗಳನ್ನು ಸಹ ಅಗಲೀಕರಣ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಸ್ಟೇಡಿಯಂನ ಅನೇಕ ಬದಲಾವಣೆಗಳು ಅಂದ್ರೆ ಮಹಿಳೆಯರಿಗೆ ಸಪರೇಟ್ ಆಗಿರುವಂತದ್ದು, ಜೊತೆ ತುರ್ತು ನಿರ್ಗಮನಕ್ಕೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಬೇಕು. ಈ ರೀತಿಯಾಗಿ ಅನೇಕ ಶಿಫಾರಸುಗಳನ್ನ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದ ಸಮಿತಿ ಶಿಫಾರಸನ್ನ ಮಾಡಿತ್ತು. ಅದರಂತೆ ಒಪ್ಕೊಂಡಿದ್ದಂತಹ KSC ಅವರು ಈ ರೀತಿಯಾಗಿ ಕಾಮಗಾರಿಗಳನ್ನ ನಡೆಸ್ತಾ ಇದ್ದು, ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲಾ ಕಾಮಗಾರಿಗಳು ಮುಗಿದು ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರದ ರೀತಿ ಸಿದ್ಧತೆಗಳು ಕೂಡ ಚುರುಕುಗೊಂಡಿದೆ. ಕ್ಯಾಮರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.